ಚಿತ್ರಗಳ ಇತಿಹಾಸವನ್ನು ಮಾಡಿದಾಗ ನಿಜವಾಗ್ಲೂ ಪುಸ್ತಕವನ್ನು ಮಾಡಿದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪತ್ರಕರ್ತರ ಕೊಡುಗೆ ಎಷ್ಟಿತ್ತು ಅನ್ನೋದನ್ನು ಆ ಸಿನಿಮಾದ ಬುಕ್ಕನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಈಗಿನ ಬಂದಿರತಕ್ಕಂಥ ಈಗಿನ ಜನ್ರೇಷನ್ನ ಟೆಕ್ನಿಷಿಯನ್ಸು ಅವ್ರಿಗೆ ಪ್ರೊಡ್ಯೂಸರ್ಸ್ಗಳೆಲ್ಲ ಆ ಪುಸ್ತಕವನ್ನು ನೋಡಬೇಕು. ಅಂದಾಗ ಅವ್ರ ಕಾಂಟ್ರಿಬ್ಯೂಷನ್ನು ಎಷ್ಟಿದೆ ಅಂತಕ್ಕಂಥದ್ದನ್ನು. ಸೊ ಆ ನಿಟ್ಟಿನಲ್ಲಿ ಪರಮವರು ಇವತ್ತಿಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ವೀರೇಶ್ ಅವರಾಗಿರ್ಬೋದು, ನಾಗೇಶ್ ಕುಮಾರ್ ಅವರಾಗಿರ್ಬೋದು, DC ನಾಗೇಶ್ ಅವರಾಗಿರ್ಬೋದು, ಪ್ರಗತಿ ಸ್ಟುಡಿಯೋ ಅವರು, ಅಶ್ವಥ್ ನಾರಾಯಣ, ಅನೇಕರು ಇದ್ದಾರೆ. ಅವರು ಇವತ್ತು ದಿವಸ ಪರಮವರು ಆ ಒಂದು ನಿಟ್ಟಿನಿಂದ ಬಂದು ಈಗ ಆ ಲೈನಲ್ಲಿ ಸಾಗಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸದಾಶಿವ ಅವರ ಒಂದು ಸಣ್ಣ ಕಥೆಯನ್ನು ತೊಗೊಂಡು ಎಳೆಯನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಹಾಡುವಂಥದ್ದು ಟ್ರೈಲರ್ಗಳು ಏನೋ ತೋರಿಸ್ತಾರೆ ಅಂತ ತಿಳ್ಕೊಂಡೆ. ಟ್ರೈಲರ್ ತೋರಿಸಿಲ್ಲ, ಬರೀ ಹಾಡನ್ನು ತೋರಿಸಿದ್ದಾರೆ. ಹಾಡಿನಲ್ಲಿ ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಎಡಿಟಿಂಗ್ ಚೆನ್ನಾಗಿದೆ. ಆಮೇಲೆ ಮಳೆ ಆಗಿದೆ ಅಂದರೆ ಒರಿಜಿನಲ್ ಮಳೆಯಲ್ಲೇ ತೆಗೆದಿದ್ದಾರೆ ಅಂತ ಅಂದ್ಕೊಡ್ತೀನಿ ನಾನು. ಎಲ್ಲ ತೆಗೆದಿದ್ದಾರೆ ಅಂತ. ನಾವಾದರೆ ನಮ್ಮ ಟೈಮಿನ ಮಳೆಯಲ್ಲೇ ನಾವು ತರಿಸ್ಕೊತೀವಿ. ನಾವು ಅವರೆಲ್ಲ ಒರಿಜಿನಲ್ ಮಳೆಗೆ ಕಾಯ್ದು ಎಲ್ಲ ಶೃಂಗೇರಿ ಅನ್ಸುತ್ತಲ್ಲ, ಶೃಂಗೇರಿ ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಒಂದು ಎರಡನೇದೇನು ಅಂದರೆ ಒಂದು ಸಂತೋಷದ ವಿಷಯ ಏನಂದರೆ ಒಂದು ಕಾದಂಬರಿನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಇವತ್ತಿನ ಸಿನಿಮಾ ನಿಟ್ಟಿನಲ್ಲಿ ಮೇಕಿಂಗ್ನಲ್ಲಿ ಅದನ್ನು ಸಿನಿಮಾಗೆ ತರೋದು ಭಾಳ ಕಷ್ಟ. ಅದನ್ನು ಅವರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ಒಬ್ಬ ನಿರ್ಮಾಪಕನ ಹುಡ್ಕೊಂಡು ಆ ಕಥೆನೇ ಹೇಳಿ ಒಪ್ಪಿಸಿ ಸಿನಿಮಾ ಮಾಡೋದು ಇದೆಯಲ್ಲ, ಒಬ್ಬ ನಿರ್ದೇಶಕನಿಗೆ ನಿಜವಾಗ್ಲೂ ಭಾಳ ಕಷ್ಟಕರವಾದ ಕೆಲಸ. ಆ ಸಿನಿಮಾವನ್ನು ಕೊಟ್ಟ ನಂತರ ಆ ಸಿನಿಮಾವನ್ನು ಚೆನ್ನಾಗಿ ಮಾಡಿ ಎಲ್ಲ ಶ್ರಮವನ್ನು ಆ ಚಿತ್ರದಲ್ಲಿ ಹಾಕಿ ಅದು ಒಳ್ಳೆಯ ಸಿನಿಮಾನ ಮಾಡಿಕೊಡ್ಬೇಕಾಗಿರೋದು ನಮ್ಮಂಥ ನಿರ್ದೇಶಕರ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಉಪಯೋಗ ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆಮೇಲೆ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಗಂಗಾಧರ್ ನಮಗೆ ನಿರ್ಮಾಪಕ ಅಂತಂದರೆ ಈಗ ಅವರು ಮನೆಯವರಿದ್ದಾರೆ. ಬಟ್ ಆದರೂ ನಮಗೆ ಗಂಗಾಧರೇ ನಮಗೆ ನಿರ್ಮಾಪಕ ಅಂತ ಹೇಳಿ ಮಾಡೋದು. ಗಂಗಾಧರ್ ಬಂದು ಸೆಟ್ನಲ್ಲಿ ಆರ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋದು. ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ವೆರಿ ಸಿನ್ಸಿಯರ್ ಹುಡುಗ. ನಾವು ಯಾವುದೇ ಸೆಟ್ನ ಶೆಡ್ಯೂಲ್ ಆಗಿದ್ರು ಕೂಡ ಅವ್ನು ಕೇಳ್ತಿದ್ವಿ, ಏನಪ್ಪ ಬರ್ತಿದ್ಯಾ ನೀನು ಅಂತ. ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅಂತ ಸಿನಿಮಾ ಮಾಡಿದಾಗ ನಾವು ಹೈದ್ರಾಬಾದಿಂದ ಹಿಡಿದು, ಜೈಪುರಿಂದ ಹಿಡಿದು, ಮೈಸೂರಿಂದ ಹಿಡಿದು, ಬೆಳಗಾಮು, ಹೀಗೆ ಉತ್ತರ ಕರ್ನಾಟಕ ಎಲ್ಲ ಕಡೆ ಸುತ್ತವಾಗಲೂ ಎಲ್ಲ ಶೋಡಲ್ಲೂ ಆರಂಭದಿಂದ ಹಿಡಿದು ಲಾಸ್ಟ್ ಕುಂಬಳಕಾಯಿವರೆಗೂ ಜೊತೆಗಿದ್ದು ಆ ಚಿತ್ರದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದವರು. ನಿಜವಾಗ್ಲೂ ಒಂದು ದಿವಸ ಬಂದು ಅಣ್ಣ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಸಿನಿಮಾ ಮಾಡ್ತಿದ್ದೆ ನಾನು ತಿಳ್ಕೊಂಬಿಟ್ಟೆ. ಅದು ಸಿನಿಮಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಹುಡುಗರು, ರೆಗ್ಯುಲರ್ ಮಾಡ್ತಾರೆ. ಇಲ್ಲ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಭಾಳ ಸಂತೋಷ ಆಯ್ತು ನನಗೆ. ಹೌದೇನಪ್ಪ, ಅವರಿಗೆ ಗುಡ್ ಲಕ್ ಮಾಡೋದು. ಯಾರು ಡೈರೆಕ್ಟ್ರ್ ಯಾರು ಅಂತ ಇರ್ತಾರೆ ಕ್ಯೂರಿಯಾಸಿಟಿ. ಯಾರು ಡೈರೆಕ್ಟ್ರು ಅಂತ, ಅಣ್ಣ ಪರ್ಮ್ ಅಂತ ಇದ್ದಾರೆ ಅಂತ. ಬಿಡಪ್ಪ ನನಗೆ ಗೊತ್ತು. ಅವ್ರಿಗೆಲ್ಲ ಸಾಹಿತ್ಯದ ಬಗ್ಗೆ ಮತ್ತೊಂದು ಎಲ್ಲ ವಿಷಯಗಳು ತಿಳ್ಕೊಂಡಿರುವಂಥ ವ್ಯಕ್ತಿ, ಸಿನಿಮಾ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರೋ ವ್ಯಕ್ತಿ. ಆಮೇಲೆ ಈಗಿನ ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ವಿಷಯ. ಡೆಫಿನೆಟಾಗಿ ಚೆನ್ನಾಗಿ ಮಾಡ್ತಾರೆ. ಕತೆ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಂಗೆ ಇಷ್ಟ ಆಯ್ತಾ ಕತೆ ಅಂತ ಕೇಳೋದು. ಅಣ್ಣ ಇಷ್ಟು ಕಥೆಯಲ್ಲಿ ಇಷ್ಟ ಆಗಿದೆ ಅಣ್ಣ, ನಾನು ಕಾದಂಬರಿ ಎಲ್ಲ ಓದಿದ್ದೀನಿ, ಇಷ್ಟ ಆಗಿದೆ. ಅದು ಫಸ್ಟ್ ಯಾವಾಗಲೂ ಕತೆ ಅನ್ನೋದು ನಿರ್ಮಾಪಕನಿಗೆ ಇಷ್ಟ ಆಗಬೇಕು. ಅದಾದ್ರೇ ಆ ಒಂದು ಮೇಲೆ ಅವ್ರನ್ನ ಪ್ಯಾಷನ್ ಅನ್ನೋದು ಅನ್ನೋದು ಬರುತ್ತೆ. ಅದನ್ನು ಡೈರೆಕ್ಟ್ರು ಹೇಗೆ ಮಾಡ್ತಾರೆ ಆ ಕೆಲಸವನ್ನು ಗಂಗಾಧರ್ ಹಣವನ್ನು ಹೂಡಿ ಮಾಡಿದ್ದಾರೆ. ಈ ಗಂಗಾಧರ್ನ ನೋಡ್ತಾ ಇದ್ದರೆ ನನಗೆ ಹಿಂದೆ ನಮ್ಮ ಧನರಾಜ್ ಅಂತ ನಿರ್ಮಾಪಕರು ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಭಾಳ ಸಕ್ಸಸ್ ಆದವರು ಧನರಾಜ್ ಅವರು. ಆಗ ಈಗ ಅದೇ ನಿಟ್ಟಿನಲ್ಲಿ ಗಂಗಾಧರ್ ಸಕ್ಸಸ್ ಆಗಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಯಾಕಂದರೆ ಭಾಳ ಶ್ರಮಜೀವಿಯಾಗಿ ಒಂದು ಸಣ್ಣದಿಂದ ಬಂದು ನಿರ್ಮಾಪಕನಾಗೋದು ಭಾಳ ಕಷ್ಟ. ನಿರ್ಮಾಪಕನಾಗಿ ನಿಲ್ಲೋದಿದೆಯಲ್ಲ ಭಾಳ ಕಷ್ಟ. ಅದು ನಿಲ್ಲುವಂಥ ಕೆಲಸ ಈ ಚಿತ್ರ ಆಗಬೇಕು. ಈ ಚಿತ್ರ ಆದಾಗ ನಿಂತಾಗ ಆತ ಏನು ಮಾಡ್ತಾನೆ, ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾವನ್ನು ಮಾಡ್ತಾನೆ. ಒಂದೇಳಕ್ಕೆ ಸಿನಿಮಾ ಮಾಡ್ತಾರೆ ಅನ್ನೋದು ಬರುತ್ತೆ, ಇನ್ಸ್ಪೈರ್ ಆಗ್ತಾರೆ, ಸೆಕೆಂಡ್ ಸಿನಿಮಾವನ್ನು ಮಾಡ್ತಾರೆ. ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದೆ, ಎಷ್ಟು ಚಿತ್ರಗಳು ಸಕ್ಸಸ್ ಆಗ್ತಾ ಇದೆ. ವಾಟ್ ಈಸ್ ದ ಸಕ್ಸಸ್ ರೇಟ್ ಆಫ್ ಕನ್ನಡ ಫಿಲ್ಮ್ಸ್ ಅಂತ ನಾವೇನು ಹೇಳ್ತೀವಿ. ಅದನ್ನು ಇವತ್ತು ಎಂಟೈರ್ ಇಂಡಿಯಾದಲ್ಲಿ ಎಲ್ಲರೂ ಮಾತಾಡ್ತಾರೆ. ನಾನು ಬಾಂಬೆಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ತಮಿಳ್ನಾಡು, ಹೈದ್ರಾಬಾದ್ಗೆಲ್ಲ ಹೋದಾಗಲೂ ಅವರು ಅದೇ ಹೇಳ್ತಾರೆ, ಏನು ಸರ್ ಹೈದ್ರಾಬಾದ್ಗೆ ಏನು ಸರ್ ಸಿನಿಮಾಲೇ ಹೋಗ್ತಾಯಿಲ್ಲ, ಇದು ಹೋಗ್ತಾ ಇಲ್ಲ ಅಂತ. ತಮಿಳ್ನಾಡಿಗೆ ಇಲ್ಲ ಅಂದ ಪಡ ಹೋಗಲ್ಲ, ಇಂದ ಪಡ ಹೋಗಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸೊ ನಮ್ಗೆ ಕೇಳ್ತಾರೆ, ಏನು ಸರ್ ನಿಮ್ಗೆ ಆ ಸಿನಿಮಾ ಚೆನ್ನಾಗಿ ಹೋಗ್ತಂತೆ, ಈಗ ಹೋಯ್ತಂತೆ ಅಂತಂದಾಗ ನಾವು ಹೇಳ್ತೀವಿ, ಹೌದು ನಮ್ಮ ಸಿನಿಮಾ ಚೆನ್ನಾಗಿ ಹೋಗಿದೆ.
ಎಲ್ಲ ಒಂದು ಕಡೆ ನಾವು ಒಳಗಡೆ ಇರುತ್ತೆ, ನಮ್ಮ ಕಡೆನೂ ಇಲ್ಲಿ ಕೆಲವು ಸಿನಿಮಾಗಳು ಹೋಗ್ತಿಲ್ಲ, ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅನ್ನೋ ಮಾತನ್ನು ನಾವು ಹೇಳ್ತೀವಿ. ಒಂದು ಏನು ಅಂತಂದರೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಇವತ್ತಿನ ಸಿನಿಮಾ ಇದರಲ್ಲಿ ಏನಾಗಿದೆ ಅಂದರೆ, ಸಿನಿಮಾ ಏನಾಗಿದೆ ಜನಗಳಿಗೆ ಭಾಳ ಹತ್ತಿರ ಬಂದ್ಬಿಟ್ಟಿದೆ, ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ಸಿಗ್ತಾ ಇದೆ ಇವತ್ತಿನ ದಿವಸ. ಅವ್ರನ್ನ ನಾವು ಥಿಯೇಟ್ರಿಗೆ ಹ್ಯಾಕೆ ಕರ್ಕೊಂಬರ್ಬೇಕು ಅನ್ನೋದು ಇದೆಯಲ್ಲ, ಅದನ್ನು ನಾವು ಭಾಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಹಾಗೆ ಬಲೆ ಹುಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ದರು ಸದಾ. ಹಾಗಾಗಿ ಪಾವನಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ರು. ಹಾಗಾಗಿ ಭಾಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ ತಂದೆಯವ್ರ ಪಾತ್ರ, ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ಅವರು ಕೂಡ ತಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಕಾರ ಕೊಡೋ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ, ಕೋಟಿಗೊಬ್ಬ ಇರ್ಬೋದು, ಅರೋಡಿ ಅಡಿ, ಸಾಮ್ರಾಟ್ ಅಂತ ಚಿತ್ರವನ್ನು ನಿರ್ದೇಶನ ಮಾಡಿದರು. ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ, ಮತ್ತು ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂಥ ಗಣ್ಯರು ನಮ್ಮ ಭಾಳ ಇವ್ರ ಬಗ್ಗೆ ನಮ್ಮ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನಿಜವಾಗಿ ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಗುರುಗಳಾಗಿ ನಾವು ಆಶೀರ್ವಾದ ಬೆಳೆದಿದ್ದು ಭಾಳ ಸಂತೋಷ ಆಗ್ತದೆ. ಈ ಕಥೆಯನ್ನು ಬರೆದಂಥವರು 1977ರಲ್ಲಿ ಕನ್ನಡದ ಮಹತ್ವದ ಕಥೆಗಾರರಾಗಿದ್ದಂಥವರು. 1977ರಲ್ಲೇ ಈ ನಾಡನ್ನು ಬಿಟ್ಟು ಹೋದಂಥವ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಕತೆ ಇವತ್ತಿಗೆ ಸಿನಿಮಾ ಆಗ್ತಾ ಇದೆ. ಅವರ ಆ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಮ್ ಗುಬ್ಬಿಯವರು ಮತ್ತು ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನ ಪಟ್ಟಾಗ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ. ನಾನು ಹೇಳಿ ಕೇಳಿ ಸಿನಿಮಾದವನಲ್ಲ, ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ. ಸಿನಿಮಾದ ಬಗ್ಗೆ ಅಗಾಧವಾದ ಒಲವು. ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ 5 ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ. 5 ಶೋಗಳನ್ನು ಕೂಡ ನೋಡಿದ್ದೇವೆ. ಶಿವರಾತ್ರಿ ಹಬ್ಬದ ದಿನ 5-6 ಶೋಗಳನ್ನು ನೋಡಿದ್ದೇವೆ. ಬೆಳಗಿನ ಜಾವ ಶೋಗಳನ್ನು ಕೂಡ ನೋಡಿದ್ದೇವೆ. ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕೆ ಸದಾಶಿವರವರ ಒಂದು ಕಥೆಯನ್ನು ಆಧರಿಸಿ ಒಂದು ಸಿನಿಮಾವನ್ನು ಮಾಡುವ ಹಂತಕ್ಕೆ ಹೋದಾಗ ಒಂದು ಕಥೆಯ ಹಕ್ಕನ್ನು ಪಡಿಬೇಕಾಗ್ತದೆ, ಯಾವುದೇ ಬರಹಗಾರನ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪರಮ್ ಗುಬ್ಬಿಯವರು ಮತ್ತು ಬಾಬು ಅವರು ಭಾಳ ಪ್ರಯತ್ನಪಟ್ಟು ಅವರ ಇಡೀ ಕುಟುಂಬದ ಹುಡುಕಾಟವನ್ನು ಮಾಡ್ತಾರೆ, ಪ್ರಕಾಶಕರನ್ನ ಹುಡುಕಾಟ ಮಾಡ್ತಾರೆ. ಕೊನೆಗೆ ಎಲ್ಲಿಯೂ ಅವರಿಗೆ ಸಹಕಾರ ಸಿಗೋದಿಲ್ಲ. ಕೊನೆಗೆ ಅವರು ಕೈ ಚೆಲ್ಲಬಹುದಾಗಿತ್ತು ಅಥವಾ ಕಳ್ಳಾಟ ಆಡಬಹುದಾಗಿತ್ತು. ಗೌರವಂತ ನಿರ್ಮಾಪಕರೇ, ಅದೇ ರೀತಿ ನಿರ್ದೇಶನ ಮತ್ತು ಆ್ಯಕ್ಟರ್ ಆಗಿ ನಟಿಸಿರುವಂಥ ಶ್ರೀಯುತ ಕಿರಣ್, ಜಯವರ್ಧನ್, ಕಿರಣ್, ಲಿಖಿತ್ ಹಾಗೂ ಎಲ್ಲ ನಟಿಯರು ಹಾಗೂ ಎಲ್ಲ ಕಲಾ ವೃಂದದವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಕಲಾ ಪ್ರೇಕ್ಷಕರೇ, ಮಾಧ್ಯಮದ ಮಿತ್ರರೇ, ಶ್ರೀಯುತ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂಥ ಮತ್ತೆ ಮಳೆ ಉಳಿಯುತ್ತಿದೆ ಅಂತಕ್ಕಂಥ ಸಿನಿಮಾದ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಕಲೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಕಲೆಗೆ ತನ್ನದೇ ಆದಂಥ ಮೌಲ್ಯ ಇದೆ. ಕಲೆ ಆರಾಧಕನ ಸೊತ್ತು. ಯಾರು ಅದನ್ನು ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗಂಗಾಧರ್ ಅವರ ಪುತ್ರರಾದಂಥ ಲಿಖಿತ್ ಅವರೆಲ್ಲ ಸಂಘಟಕರು ಕೂಡ ಸೇರಿ, ಅದೇ ರೀತಿ ಚಿತ್ರ ನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂಥ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂಥದ್ದು ಮುಗಿದಿದೆ. ಟ್ರೈಲರ್ ಬಿಡುಗಡೆಯಾಗಿ ಇನ್ನೇನು ತೆರೆ ಕಾಣುವಂಥ ಒಂದು ಸಂದರ್ಭ ಬಂದಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಆದರೆ ಅವರ ನಟನೆ, ಅವರ ಕಲೆ ಇವತ್ತು 7 ಕೋಟಿ ಕನ್ನಡಿಗರ ಹೃದಯದಲ್ಲೂ ಕೂಡ ಬೇರೂರಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಏಕೆಂದರೆ ಅವರು ರಂಗಭೂಮಿಯಿಂದ ಮೇಲೆ ಬಂದಂಥ ಬೇರು ನಟರಾಗಿರ್ತಕ್ಕಂಥದ್ದು. ಏಕೆಂದರೆ ನನಗೆ ತಿಳಿದಿರುವಂಗೆ ಹಣ ಇದ್ದವರೆಲ್ಲ ನಟರಾಗ್ಲಿಕ್ಕಾಗಲ್ಲ, ನನಗೆ ತಿಳಿದಿರೋ ಒಂದು ಇದ್ರ ಪ್ರಕಾರ.
ಏಕೆಂದರೆ ಆ ಕಲೆಗೆ ಯಾರು ಗೌರವಿಸ್ತಾರೋ ಆರಾಧಿಸ್ತಾರೋ ಅವ್ರು ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಬೆಳೆತಿರುವಂಥದ್ದು ಕೂಡ ಸ್ವಾಗತಾರ್ಹವಾದ ವಿಚಾರ. ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದಿರೋ ಹಾಗೆ ತಮಿಳು ಮತ್ತು ತೆಲುಗು ತುಂಬ ಆವರಿಸ್ಕೊಂಡಂಥ ದಿನಗಳನ್ನು ನಾವು ನೋಡಿದ್ದೇವೆ. ಇವತ್ತು ಕನ್ನಡ ಚಿತ್ರರಂಗ ಒಂದು ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂಥದ್ದು ಇಂಥ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ವ್ಯವಸ್ಥೆ, ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇನ್ನಿತರ ಒಂದು ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಕೃಷ್ಣಾಲಲ್ಲಿ ಹೇಳ್ತಾರೆ, ಒಂದು 20-25 ದಿನ ಬಿಟ್ಟು ಬಂದು ಕಾಡುನ ತಗೊಂಡು ಬಂದು ನೋಡಿ ಮೇಷ್ಟ್ರೆ ನಾನು ಬರೆದಿದ್ದೀನಿ, ಅಷ್ಟೇ ಕಾಂಪ್ಲೆಕ್ಸ್ ಇದೆ, ಒಂದು ಕಾದಂಬರಿ ಬರೆದಿದ್ದೀನಿ ಅಂತ ತಂದು ಅವ್ರ ಮುಂದೆ ಇರ್ತಾರೆ. ಕಾಡು ಹುಟ್ಟಕ್ಕೆ ಇಡೀ ನವ್ಯದ ಉಚ್ಛಾಯ ಸ್ಥಿತಿಯಲ್ಲಿ ಹೊಸ ಹೊಸ ಮಜಲುಗಳನ್ನ ಕಂಡುಕೊಳ್ಳೋಕ್ಕೆ ಭಾಳ ಒಂಥರದ್ದು ಭಾಳ ಕ್ರಿಯಾಶೀಲವಾಗಿ ಬರೆದಂತಹ ಕೆಲವು ಸಣ್ಣ ಕಥೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಹಿತಿ ಎನಿಸ್ಕೊಂಡು ಹೋದವರು ಭಾಳ ಸಣ್ಣ ವಯಸ್ಸಿಗೆ ಕಾಲವಾಗ್ತಾರೆ. 79 ವರ್ಷಕ್ಕೆ ಕಾಲವಾಗ್ತಾರೆ ಕೆ ಸದಾಶಿವ ಅವರು. ಹೌದು, ನಲ್ಲಿಯಲ್ಲಿ ನೀರು ಬಂತು, ರಾಮನ ಸವಾರಿ ಸಂತೆಗೆ ಹೊರಟದ್ದು, ಮತ್ತೆ ಮಳೆ ಹುಯ್ಯುತ್ತಿದೆ, ಎಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ಇವೆಲ್ಲ ಬಹಳ ಕನ್ನಡ ಸಾಹಿತ್ಯದ ಬಹಳ ಉತ್ಕೃಷ್ಟ ಕೃತಿಗಳು. ಆ ಥರದ ಒಂದು ಇದನ್ನ ನಾನು PUC ಮುಗಿಸಿ ಡಿಗ್ರಿ ಬರೋ ಹೊತ್ತಲ್ಲಿ ಎನ್ ಎಸ್ ಶಂಕರ್ ಅವರು ಇದನ್ನ ದೂರದರ್ಶನಗೆ ಮಾಡಿದ್ದು. ಅವಾಗ ನಾನು ಸಹಾಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಪರಮೂರ್ಗೆ ಒಂದಿನ ಹೇಳಿದೆ, ನನಗೆ ಕೆ ಸದಾಶಿವ ಅವ್ರದ್ದು ಗೊತ್ತಿಲ್ಲ, ಏನೋ ಶರತ್ ಮಗ ಇದ್ರು, ಅವ್ರ ಸೊಸೈನೂ ಇಲ್ಲ, ಇವರು ತೀರ್ಕೊಂಡಿದ್ದಾರೆ, ನನಗೆ ಕುರುಡನ ಹೆಗಲ ಮೇಲೆ ಎಳವನ ಹೆಗಲ ಮೇಲೆ ಕೂಡ ಕೂತಿದ್ದಾನೆ, ಕೃತಿಗೆ ರೈಟ್ಸ್ ಬೇಕು, ಆದರೆ ನೀವು ಮಾಡ್ಕೊಡಿ ಇದನ್ನ, ಸಂತೆ ಮತ್ತೆ ಮಳೆ ಹುಯ್ಯುತ್ತಿದೆ, ನೀವು ಮಾಡಿ, ನಿಮ್ಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೆ. ತುಂಬ ಶ್ರದ್ಧೆಯಿಂದ ಅದನ್ನ ಅಡ್ರೆಸ್ಕೊಂಡು ಬಂದರು. ಹಂಗಾಗಿ ಈ ಸಿನಿಮಾ ನಮ್ಮ ಜೊತೆಗೆ ನನ್ನ ಕವಿರಾಗೆ ಕಬಡ್ಡಿಗೆ ಎಲ್ಲ ನನ್ನ ಜೊತೆಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟವರು ಕನ್ನಡ ಆರ್ಟಿಸ್ಟ್ ಆಗಿ ನನಗೆ ಎಲ್ಲ ಚಿತ್ರಗಳಲ್ಲೂ ಒಂಥರ ಅಣ್ಣನಾಗಿ ತುಂಬ ಕಷ್ಟದ ಟೈಮಲ್ಲಿ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋರು ನನ್ನ ಜೊತೆಗೆ. ಅರ್ಮಾನ್ ಮಲಿಕೆಲೆ ಹೊಡಿಸುವಂತ ಸದಾವಕಾಶ ಈ ಚಿತ್ರಕ್ಕೆ ಬಂತು. ಕೊಚ್ಚಿನ್ ಹೋಗಿ ಸ್ಟ್ರಿಂಗ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ ಒಂದು ಅದು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳ ಒಂದು ಡ್ರೀಮ್ ಆಗಿರುತ್ತೆ. ಅದನ್ನ ಸಾಕಾರಗೊಳಿಸಕ್ಕೆ ಒಂದು ಆಯ್ತು. ಮತ್ತೆ ರೀ ರೆಕಾರ್ಡಿಂಗ್ ಅಲ್ಲೂ ಅಷ್ಟೇ ಸ್ಟ್ರಿಂಗ್ಸ್ ಅನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿದ್ವಿ. ಸೊ ನೀವೆಲ್ಲರೂ ಹರಿಸಿ ನಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನಮ್ಮನ್ನೆಲ್ಲರ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬ ಖುಷಿ ಇದೆ, ಯಾಕಂದರೆ ಐ ಫೀಲ್ ವೆರಿ ಪ್ರೌಡ್. ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ. ಈ ಥರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂಥ ಪಾತ್ರಗಳು ಅಪರೂಪ. ಆ ಪಾತ್ರಗಳಲ್ಲಿ ನನ್ನದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇವತ್ತಿನ ದಿನಕ್ಕೆ ನಾನು ತುಂಬ ಕಾಯ್ತಿದ್ದೆ, ಯಾಕಂದರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊತ್ತಿದೆ ಸಿನಿಮಾ, ಮತ್ತೆ ಮಳೆ ಹೊಯ್ಯುತ್ತಿದೆ. ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದರೆ, ಶೂಟಿಂಗ್ ಟೈಮಲ್ಲೇ ನಾನು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ದೆ, ಮನಸ್ಸಿಗೆ ಹತ್ತಿರವಾಗಿದ್ದಂಥ ಸಾಂಗ್ ಅದು. ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ, ಇವಾಗ ಹೇಗಿರ್ಬೋದು, ಬಿಕಾಸ್ ಅದು ಅರ್ಮಾನ್ ಮಲಿಕ್ ಸರ್ ಕೂಡ ಹಾಡಿರುವಂಥ ಸಾಂಗು, ಅವ್ರು ತುಂಬ ಫೇಮಸ್ ಈ ಥರದ ಒಂದು ಸಾಂಗಲ್ಲಿ ಹಾಡೋದಕ್ಕೆ ಮಾತಾಡೋದಕ್ಕೆ ಕಾರಣ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ನರೇಂದ್ರ ಬಾಬು ಸರ್, ಪರಮ್ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನನ್ನು ಸೇರಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಹಾಗೆ ಗಂಗಣ್ಣ ಮತ್ತು ಸುಮಕ್ಕ, ಹಾಗೆ ನಮ್ಮ ಶ್ರುತಿ ಮೇಡಮ್, ಎಲ್ಲರಿಗೂ ಒಳ್ಳೇದಾಗಲಿ. ಏನಕ್ಕೆ ಅಂದರೆ ಹೊಸಬರ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್. ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿಂದ ನನ್ನ ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ. ಹಾಗೆ ಸಿನಿಮಾಗೆ ಭಾಳ ಒಳ್ಳೆ ಸಂಭಾಷಣೆ ಬರೆದಿದ್ದಾರೆ. ಸಿನಿಮಾಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಡೈರೆಕ್ಟ್ರು ಪರಮ್ ಸರ್ ತುಂಬ ಪೇಷನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ.
ಸಿನಿಮಾ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ಸಾಕಷ್ಟು ಕಲಿತೆ. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ಸಿನಿಮಾ ಟೈಮಲ್ಲಿ. ಹಾಗೆ ನಮ್ಮ ಸಿನಿಮಾ ತಂಡದವರು ತುಂಬ ಜನ ಇಲ್ಲಿ ನೋಡಿದೆ, ಅಂದರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬ ರೇನಿ ಸಿಚುವೇಶನ್ ನಾವು ಶೂಟ್ ಮಾಡಬೇಕಾಗಿತ್ತು. ಅವ್ರು ಪಟ್ಟಂತ ಕಷ್ಟ ಸುಮ್ಮನೆ ಒಂದು ಥ್ಯಾಂಕ್ಸ್ ಅಲ್ಲಿ ಹೇಳೋದು ಸರಿಯಲ್ಲ ಅನ್ಕೊಂತೀನಿ. ಏನಕ್ಕಂದ್ರೆ ನಾನು ಶಾರ್ಟ್ ಇಲ್ಲದೆ ನೋಡ್ತಿದ್ದಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತಗೊತಾ ಇದ್ರು ಶೂಟ್ ಮಾಡಲಿಕ್ಕೆ. ಸೊ ಅವರೆಲ್ಲರನ್ನೂ ಇವತ್ತು ಮತ್ತೆ ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಜೊತೆಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ ಅವರ ಪ್ರತಿಭೆ ತೋರ್ಸೋಕ್ಕೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಸಿಗಲಿ. ಥ್ಯಾಂಕ್ ಯು ಸೊ ಮಚ್.